ಗೆಳೆಯರೇ, ದಲಿತರ ಭೂಮಿಯ ಹಕ್ಕಿಗಾಗಿ ಹೋರಾಟವನ್ನ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯವರು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ಸಾಗರ ತಾಲೂಕ್ ಕಚೇರಿ ಎದುರುಗಡೆ ಇವತ್ತು ಧರಣಿನ ಬೆಳಗ್ಗೆ 11 ಗಂಟೆಯಿಂದ ಕೂಡ ಕುಂತಿದ್ದಾರೆ. ದಲಿತರ ಭೂಮಿ ಹೋರಾಟದ ಇತಿಹಾಸ ಬಹಳ ಹಳೆಯದು. ಭೂಮಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಸ್ವಾಭಿಮಾನ ಕೊಡ್ತದೆ, ಒಂದು ಆತ್ಮವಿಶ್ವಾಸ ಕೊಡ್ತದೆ. ಆ ಹಕ್ಕಿಗೋಸ್ಕರ ಹೋರಾಟವನ್ನ ಒಂದು ಅರ್ಧ ಶತಮಾನ ಆಗೋಯ್ತು ಈಗ ಹೋರಾಟ ಶುರು ಮಾಡಿ. ಆದರೆ ಇಲ್ಲಿವರೆಗೂ ಕೂಡ ಭೂಮಿಯ ಹಕ್ಕು ಸಂಪೂರ್ಣವಾಗಿ ಸಿಗ್ಲಿಲ್ಲ, ದಲಿತರಿಗೆ ಸಿಗ್ಲಿಲ್ಲ. ಕೂಲಿಕರಾಗಿದ್ದಾರೆ, ಅವರಿಗೆ 1 ಎಕರೆ ಭೂಮಿ ಇದೆ ಅಂತಂದ್ರೆ ಆ ಒಂದು ಕಿಮ್ಮತ್ತೇ ಬೇರೆ, ಆ ವಿಶ್ವಾಸ ಬೇರೆ. ಅದನ್ನ ಪ್ರತಿ ಸರ್ಕಾರಗಳು ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಕೂಡ ನಮಗೆ ಸಂವಿಧಾನದತ್ತವಾದ ಹಕ್ಕನ್ನ ಕೊಟ್ಟಿಲ್ಲ. ಯಾಕಂದ್ರೆ ಕೂಲಿಕಾರರಾಗೇ ಇದ್ದಾರೆ, ಭೂಮಾಲೀಕರಾಗೇ ಇದ್ದಾರೆ. ಬೇಕಾದಷ್ಟು ಭೂ ಸುಧಾರಣೆ ಕಾಯ್ದೆಗಳು ಬಂದಿದ್ದಾವೆ ಈಗಾಗಲೇ. ಈಗ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ದೇವರಾಜ ಅರಸು ಕಾಲದಲ್ಲೂ ಕೂಡ ಆಗಿದೆ. ಆದ್ರೆ ಅವತ್ತು ಗೇಣಿದಾರರು ದಲಿತರು ಬಹಳ ಇರಲೇ ಇಲ್ಲ ಅನ್ಬೋದು. ದಲಿತರು ಬಹಳ ಕಡಿಮೆ, ಭೂವಿನ ಕೃಷಿ ಕಾರ್ಮಿಕರು ಇರಲಿಲ್ಲ ಅವತ್ತು. ನಂತರ ಬಗರುಕುಂ ಸಾಗುವಳಿ ಕಾಯ್ದೆ ಜಾರಿಯಾಗಿದೆ 1990. ದರ್ಖಾಸ್ ಕಮಿಟಿಗಳು ಇದ್ದು, ದರ್ಖಾಸ್ ಕಮಿಟಿಗಳ ಪ್ರಕಾರ ರೆವಿನ್ಯೂ ಕಂದಾಯ ಕಾಯ್ದೆ ಅನ್ವಯ ಯಾರು ಲ್ಯಾಂಡ್ಲೆಸ್ ಅಂದ್ರೆ ಭೂಹೀನರು ಇದ್ದಾರೆ ಅವರಿಗೆ 60% ಭೂಮಿ ಕೊಡ್ಬೇಕು ಅನ್ನೋದೇ ಒಂದು ಕಾಯ್ದೆ ಇತ್ತು. ಪ್ರತಿಯೊಬ್ಬ ವ್ಯಕ್ತಿಗೂ 4 ಎಕರೆ 39 ಗುಂಟೆ ಕೊಡ್ಲಿಕ್ಕೆ ಅವಕಾಶ ಇತ್ತು ಅದರಲ್ಲಿ. ಆದ್ರೆ ದರ್ಖಾಸ್ ಕಮಿಟಿಗಳು ಬಗರುಕುಂ ಸಾಗುವಳಿ ಕಾಯ್ದೆ ಬಂದ ಮೇಲೆ ಆ ದರ್ಖಾಸ್ ಕಮಿಟಿಗಳು ಮೂಲೆ ಗುಂಪಾಗ್ಬಿಟ್ಟು. ದರ್ಖಾಸ್ ಕಮಿಟಿಯಲ್ಲಿ ಭೂಮಿ ಸಿಕ್ಕಿದ್ದು ಬಹಳ ಕಡಿಮೆ, ದಲಿತರಿಗಂತೂ ಇಲ್ಲೇ ಇಲ್ಲ. ಈಗ 40 ಮನೆ ಊರಲ್ಲಿ ಇದೆ ಅಂತಂದ್ರೆ ಒಬ್ರಿಗೋ ಇಬ್ರಿಗೋ ಸಿಕ್ಕಿದೆ ಒಂದು ಕಾಲದಲ್ಲಿ. ಅದಕ್ಕೆಲ್ಲ ಅವತ್ತಿನ ಸರ್ಕಾರ ಒಳ್ಳೆ ಯೋಜನೆಯನ್ನ ಮಾಡಿತ್ತು, ಬಟ್ ಅದನ್ನ ತಲುಪಿಸಕ್ ಆಗ್ಲಿಲ್ಲ. ಆದ್ರಿಂದಲೇ ನಾವು ಕರ್ನಾಟಕ ದಲಿತ ಸಂಘ ಸಮಿತಿಯಲ್ಲಿ ನಾವೆಲ್ಲ ಇದ್ದಾಗ ಒಂದು ದೊಡ್ಡ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಬಗರುಕುಂ ಹಕ್ಕನ್ನ ಕಾಯಂ ಮಾಡಬೇಕು ಅಂತ. ಆದ್ರೆ ಆ ಹೋರಾಟ ಎಲ್ಲಿವರೆಗೂ ಆಯ್ತು ಅಂತಂದ್ರೆ ಸಾಗರದಿಂದ ಪ್ರಾರಂಭವಾಗಿದ್ದು ಶಿವಮೊಗ್ಗ ಜಿಲ್ಲೆ, ಇಡೀ ಬೇರೆ ಕರ್ನಾಟಕ ಬೇರೆ ಜಿಲ್ಲೆಲೆಲ್ಲ ಅದು ದೊಡ್ಡ ವಿಸ್ತಾರವಾಗಿ ಬೆಳೀತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅದಕ್ಕೆ ನೇತೃತ್ವ ವಹಿಸಿತ್ತು. ನಾವು ಇದೇ ತಾಲೂಕು ಆಫೀಸಲ್ಲಿ ಸುಮಾರು 90ನೇ ಇಸವಿಯಲ್ಲಿ ಅಂತ ಕಾಣುತ್ತೆ ದೊಡ್ಡ ಇದನ್ನು ಮಾಡಿದ್ವಿ, ಪಿಕೆಟಿಂಗ್ ಮಾಡಿದ್ವಿ. ಒಂದು 100 ಜನ ರೈತರು ಅವತ್ತು ಅರೆಸ್ಟ್ ಆದ್ವಿ, ಜೈಲಿಗೆ ಹೋದ್ವಿ. ಆ ನಂತರ ಬೇರೆ ರಾಜಕೀಯ ಪಕ್ಷದವರು ಮಾಡಿದ್ರು, ರೈತ ಚಳವಳಿಯವರು ಮಾಡಿದ್ರು. ಹಾಗೆ ಬಗರುಕುಂ ಸಾಗುವಳಿ ಹಕ್ಕನ್ನು ಕೊಡಬೇಕಾದ್ದು ಒಂದು ಜನಾಭಿಪ್ರಾಯ ಮೂಡಿತು, ಕೊಡಬೇಕು ಅಂತೇಳಿ. ಅದೇ ಬಂಗಾರಪ್ಪ ಅವ್ರ ಕಾಲದಲ್ಲಿ ಅದು ಕಾನೂನು ಕೂಡ ಆಯ್ತು, ಬಗರುಕುಂ ಕಾನೂನು ಆಯ್ತು ಅವಾಗ, ಅಕ್ರಮ ಸಕ್ರಮ ಕಾಯ್ದೆ. ಅದರಿಂದ ಅರ್ಜಿಗಳನ್ನ ಹಾಕಿದ್ದಾರೆ, ಆ ಟೈಮಲ್ಲೂ ಕೂಡ ಹಾಕಿದ್ದಾರೆ. ಬಟ್ ಅಂದ್ರೆ ಬಹಳ ಕಡಿಮೆ. ಎಷ್ಟು ಅಂತಂದ್ರೆ ಎಷ್ಟು 1000 ಕಡಿಮೆ. ಇಲ್ಲಿ 461 ಮಂಜೂರಾಗಿದೆ, 461 ಅಷ್ಟೇ. ಫಾರ್ ನಂಬರ್ 50 ಹಾಕಿದಾಗ 53 ಅರ್ಜಿ ಹಾಕಿದಾಗ 543 ಆಗಿದ್ದಾವೆ. ಹಾಗಾಗಿ ರಿಜೆಕ್ಟ್ ಆದವೇ ಬಹಳಷ್ಟು. ಹಾಗಾಗಿ ಭೂಮಿ ದಲಿತರಿಗೆ ಇವತ್ತಿಗೂ ಸಿಕ್ಕಿಲ್ಲ. ಪ್ರತಿ ಊರಲ್ಲಿ ನಾವು ಹೇಳ್ತಿರೋದು, ಯಾವ ಸರ್ಕಾರಿ ಜಾಗ ಇದೆ ಬಗರುಕುಂ ಅಲ್ಲಿ ಮಾಡಿರ್ತಾರೆ ಸಾಗುವಳಿ ಮಾಡಿದ್ದವರಿಗೆ, ನೀವು ಆ ಕಮಿಟಿಗಳನ್ನ ಏನ್ ಮಾಡ್ಬೇಕು ಅಂತ ಅವತ್ತು ಕಾನೂನು ಬಂತು. ಆ ಕಮಿಟಿಗಳು ಪ್ರಾಪರ್ ಆಗಿ ಸರಿಯಾದಂತ ಸ್ಥಳ ತನಿಖೆ ಮಾಡಿ ಎಲ್ಲೆಲ್ಲಿ ಜಮೀನು ಮಾಡಿದ್ದಾರೆ, ಅವರು ಅರ್ಧ ಎಕರೆ ಮಾಡಿರ್ಲಿ, 1/4 ಎಕರೆ ಮಾಡಿರ್ಲಿ, ಅವ್ರಿಗೆ ಹಕ್ಕು ಪತ್ರನ ಕೊಡೋ ಕೆಲಸನ ಮಾಡ್ಬೇಕಾಗಿತ್ತು. ಬಟ್ ಇಲ್ಲಿವರೆಗೂ ಮಾಡಿಲ್ಲ. ಅದು ನಮ್ಮ ಎಲ್ಲ ತಾಲೂಕಾ ಆಡಳಿತ, ಜಿಲ್ಲಾ ಆಡಳಿತ, ಎಲ್ಲ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಇದ್ರ ಬಗ್ಗೆ ತೀವ್ರವಾದಂತ ಆಸಕ್ತಿ ವಹಿಸ್ಲಿಲ್ಲ. ನಮ್ಮ ಜನಪ್ರತಿನಿಧಿಗಳು ಕೂಡ ಏನ್ ಮಾಡಿದ್ರು ಅಂತಂದ್ರೆ, ಅವ್ರ ಅಧಿಕಾರ ಇದ್ದಾಗ ನಿಮಗೆ ಭೂಮಿ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಅಧಿಕಾರ ಹೋದ ಕೂಡಲೇ ಅವರು ಹುಡ್ಕಕ್ಕೆ ಆಗಲ್ಲ. ಆ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ರಿಂದ ಇಡೀ ರಾಜ್ಯಾದ್ಯಂತ ದಲಿತರು, ಭೂಹೀನರು, ಬಡವರು ಯಾರ್ಯಾರು ಭೂಮಿ ಮಾಡಿದರೆ ಅವರಿಗೆ ಕನಿಷ್ಠ ಅವ್ರು ಏನ್ 1 ಎಕರೆ 2 ಎಕರೆ ಜಮೀನಾದ್ರು ಕೊಡ್ಲೇಬೇಕು ಅನ್ನುವಂತ ಒಂದು ಕಾರ್ಯಕ್ರಮ ಹಾಕ್ಬೇಕು ಸರ್ಕಾರ.
ಆ ಸರ್ಕಾರಕ್ಕೊಂದು ಇಚ್ಛಾಶಕ್ತಿ ಬೇಕು. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಅದಕ್ಕೋಸ್ಕರನೇ ಇವತ್ತು ರಾಜ್ಯಾದ್ಯಂತ ಚಳವಳಿಯನ್ನ ಪ್ರಾರಂಭ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಸರ್ಕಾರಗಳು ಹೋರಾಟ ಮಾಡದೆ ಹೋದ್ರೆ, ಬೀದಿಗೆ ಬಂದು ಕೂಗದೆ ಹೋದ್ರೆ ಕಣ್ಣು ಕರೆಯೋದೇ ಇಲ್ಲ ಅವರು. ಆದ್ರಿಂದ ನಮ್ಮ ಇವತ್ತು ಧರಣಿ ಮಾಡ್ತಾ ಇರೋದಕ್ಕೆ ಒಂದು ಅರ್ಥ ಇದೆ. ಆ ಹೋರಾಟವನ್ನ ಮುಂದುವರಿಸಬೇಕು ಸರ್ಕಾರ. ಭೂಮಿ ಪ್ರೇಮ್ ಭೈರಾಪುರ ಅಂತ ಹೇಳಿ, ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ತಾಲೂಕು ಸಂಚಾಲಕರು ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವಿವತ್ತು ನಮ್ಮ ರಾಜ್ಯ ಸಮಿತಿಯ ನಾಯಕರ ಆದೇಶದ ಮೇರೆಗೆ ಇವತ್ತು ನಾವು ಈ ಒಂದು ತಾಲೂಕು ಆಫೀಸ್ ಎದುರುಗಡೆ ಬಗರ್ಕುಂ ವಿಚಾರವಾಗಿ ಒಂದು ಹೋರಾಟವನ್ನು ಹಾಕೊಂಡಿದ್ದೀವಿ. ದಲಿತರಿಗೆ ಭೂಮಿ ಕೊಡಿ ಅನ್ನೋ ಹೋರಾಟ. ಈ ಹೋರಾಟದಲ್ಲಿ ನಮ್ಮ ಎಲ್ಲಾ ಬಡವರು ದೀನ ದಲಿತರು ಬಂದು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ನಮ್ಗೆ ಏನಾಗಿದೆ ಅಂದ್ರೆ ಇಲ್ಲಿವರೆಗೂ ನಮ್ಮ ದಲಿತರಿಗೆ ಅರ್ಜಿ ಹಾಕಿದ್ದಾರೆ, ಸಾಕಷ್ಟು ಜನ ಅರ್ಜಿ ಹಾಕಿದ್ದಾರೆ. ಅರ್ಜಿ ಹಾಕಿದ್ರು ಕೂಡ ಅವರಿಗೆ ಭೂಮಿ ಸಿಗ್ತಾ ಇಲ್ಲ. ಅವರ ಅರ್ಜಿಗಳು ಹಿಂದೆ ಅದ್ ಯಾವ ಕಾರಣಕ್ಕೂ ಗೊತ್ತಿಲ್ಲ ವಜಾ ಆಗ್ತಾ ಇದಾವೆ. ಅದಕ್ಕೆ VA ಮತ್ತು RIಗಳು ಅಲ್ಲಿ ಹೋಗಿ ಯಾವ ತರ ರಿಪೋರ್ಟ್ ಹಾಕಿದಾರೆ ಗೊತ್ತಿಲ್ಲ. ಈಗ ವಜಾ ಆದಂತ ಅರ್ಜಿಗಳನ್ನ ಮರುಪರಿಶೀಲನೆ ಮಾಡಿ ಮತ್ತೆ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತೆ 94C ಅಲ್ಲಿ ನಮ್ಮ ಬಡವರು ಮತ್ತು ದೀನ ದಲಿತರು ಯಾರು ಕೂಡ ಅರ್ಜಿ ಹಾಕಿಲ್ಲ, ಅವರಿಗೂ ಕೂಡ ಪುನಃ ಅರ್ಜಿ ಹಾಕಲು ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಏನ್ ಈ ಅರಣ್ಯ ಭೂಮಿಯಲ್ಲಿ ನಮ್ಮ ದಲಿತರು ವಾಸವಾಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಅವ್ರನ್ನ ಒಕ್ಕಲೆಬ್ಬಿಸ್ತಾ ಇದ್ದಂಗೆ ಸರ್ಕಾರ ಅದನ್ನ ತಡಿಬೇಕು. ಮತ್ತೆ ಏನು ಈ ಹಿಂದೆ ವಜಾ ಆಗಿದಾವಲ್ಲ, ಈ ಸರ್ಕಾರಗಳು ವಜಾ ಮಾಡಿದಾವಲ್ಲ, ಅವನ್ನೆಲ್ಲ ಮತ್ತೆ ಮರುಪರಿಶೀಲನೆ ಮಾಡಿ ಈಗಿದ್ದಂತ ಸರ್ಕಾರಗಳು ಮತ್ತು ಕಮಿಟಿಗಳು ಅವನ್ನ ಪರಿಶೀಲನೆ ಮಾಡಿ ಈಗ ಮುಂದೆ ಬರ್ತಕ್ಕಂಥ ಫಾರಂ ನಂಬರ್ 50, 53, 57 ಅರ್ಜಿ ಏನಿದಾವೋ ಅವನ್ನೆಲ್ಲ ಮರುಪರಿಶೀಲನೆ ಮಾಡಿ ನಮ್ಮ ದಲಿತರಿಗೆ ಭೂಮಿ ಹಕ್ಕನ್ನು ಕೊಡ್ಬೇಕು, ಹಕ್ಕುಪತ್ರ ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದೀವಿ. ಇದೇನಾರು ಕೊಡ್ಲಿಲ್ಲ, ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮತ್ತೆ ನಮ್ಮ ರಾಜ್ಯ ಸಮಿತಿಯ ರಾಜ್ಯ ನಾಯಕರು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನ ಹಾಕೊಳ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಬೆಂಬಲವನ್ನ ಕೊಡ್ತೀವಿ. ನಾವು ಇವತ್ತು ಈ ನಮ್ಮ ಒಂದು ಮನವಿಯನ್ನ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಾದ HC ಮಾದೇವಪ್ಪನವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಮತ್ತು ನಮ್ಮ ತಾಲೂಕಿನ ಶಾಸಕರಾದ ಗೋಪಾಲಕೃಷ್ಣ ಬೇಳೂರ್ ಅವರಿಗೆ ಎಲ್ರಿಗೂ ಕೊಡ್ತಾ ಇದ್ದೀವಿ. ಇದನ್ನ ಮನಗೊಂಡು ಕೂಡಲೇ ನಮಗೆ ನಮ್ಮ ದಲಿತರಿಗೆ ಈ ಒಂದು ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ದಲಿತ ಬಂಧುಗಳೇ, ಇವತ್ತು ಏನು ಈ ಒಂದು ಧರಣಿಯನ್ನು ಹಾಕೊಂಡಿದ್ದೀವಿ, ಇವತ್ತು ರಾಜ್ಯಾದ್ಯಂತ ಈ ಒಂದು ಧರಣಿಯನ್ನ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇನೆ, ನಮ್ಮ ರಾಜ್ಯ ಸಂಚಾಲಕರಾಗಿ ಇರ್ತಕ್ಕಂಥ ಮಾವಳಿ ಶಂಕರ್ ಅವರ ಆದೇಶದ ಮೇರೆಗೆ ಇವತ್ತು ತಾಲೂಕಿನ ಮತ್ತು ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇನೆ, ನಮ್ಮ ದಲಿತರಿಗೆ ಭೂಮಿ ಕೊಡಿ, ದಲಿತರಿಗಾಗಿ ಭೂಮಿ ಕೊಡಿ, ನಮ್ಮ ಹಕ್ಕು, ಭೂಮಿ ಇಲ್ದಿರ್ತಕ್ಕಂಥ ನಮ್ಮ ಹಕ್ಕನ್ನ ನಮಗೆ ಕೊಡಿ ಅಂತೇಳಿ. ಕಾರಣ ಇಷ್ಟೇ, ಇವತ್ತು ಸರ್ಕಾರದ ಭೂಮಿ ದಲಿತರ ಭೂಮಿ ಆಗ್ಬೇಕಂತ ನಾವು ಒಂದು ಹಕ್ಕೊತ್ತಾಯನ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇನೆ, ಯಾಕಂತ ಹೇಳಿದ್ರೆ ಇವತ್ತು ಸರ್ಕಾರ ಭೂಮಿ ಇದಾವೆ ಅಂದ್ರೆ ಕಾರಣ ನಮ್ಗೆ ಬೇಳೆಣಿಕೆ ಇದಾವೆ, ಬಾಕಿದೆಲ್ಲ ಪೂರ್ತಿ ಉಳ್ಳೋರು ಸೊತ್ತಾಗ್ಬಿಟ್ಟಿದಾವೆ. ಆ ರೀತಿ ಆಗ್ಬಾರ್ದು. ಯಾಕಂತ ಹೇಳಿದ್ರೆ ಇವತ್ತು ದಲಿತಾಗಿ ಉಳಿದ ಬಿಟ್ರೆ ನಾವು ಯಾರು ಕೂಡ ಭೂ ಮಾಲೀಕ ಆಗ್ಲೇ ಇಲ್ಲ. ಭೂ ಮಾಲೀಕ ಆಗ್ಬೇಕಿದ್ರೆ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಯಾರೇ ಕೂಡ ನಮ್ಮನ್ನ ಕಡೆಗಣಿಸ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಓಟಿಗೋಸ್ಕರ ನಮ್ಗೆ ಬಿಟ್ರೆ ಮತ್ತೆ ನಮ್ಮನ್ನ ಮೇಲ್ ಬರ್ಬೇಕು, ಇವ್ರಿಗೆ ಭೂಮಿ ಸಿಗ್ಬೇಕು ಅಂತಕ್ಕಂಥ ಒಂದು ಮುಂದಾಚರಣೆ ಯಾರಿಗೂ ಕೂಡ ಇಲ್ಲ. ಹಾಗೇನೆ ಇವತ್ತು ನಾವು ಯಾಕೆ ಈ ಧರಣಿ ಮಾಡ್ಬೇಕು ಅಂತ ಹೇಳಿ ನಾವು ನೋಡಿ ಸ್ವತಂತ್ರ ಬಂದು ನಮ್ಮ ಸುಮಾರು 70 ವರ್ಷ ಆದ್ರೂ ಕೂಡ ನಾವು ಇವತ್ತು ಭೂಮಿಗೆ ಇನ್ನೂ ಬೇಡ್ತಾನೆ ಇದ್ದೀವಿ. ನಮ್ಗೆ ಯಾರಿಗೂ ಕೂಡ ಭೂಮಿ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂದ್ರೆ ನಮ್ಮ ಒಂದು ಅಸೆಟ್ ಏನೋ ಅಥವಾ ಸರ್ಕಾರ ಅಸೆಟ್ ಏನೋ ಅಥವಾ ನಮ್ಮ ರಾಜಕಾರಣಿಗಳ ಅಸೆಟ್ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಕೂಡ ನೋಡಿ ಭೂಮಿಗಾಗಿ ಹೋರಾಟ ಮಾಡ್ತಾನೆ ಇದ್ದೀವಿ, ಫಲತಾಂತೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಶಿವನ್ ಸರ್ ಹೇಳ್ದಂಗೆ ಸುಮಾರು 90ರ ಇಸ್ವಿಯಿಂದ ಹಿಡಿದು ಇದುವರೆಗೂ ಕೂಡ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ನಮ್ಗೆ ಯಾರಿಗೂ ಕೂಡ ಭೂಮಿ ಸಿಕ್ಕಿಲ್ಲ. ನಮಗೆ ಸಿಕ್ಕಿರ್ಬೋದು ಅಥವಾ ನಮ್ಮ ಅಣ್ಣ ಸಿಕ್ಕಿರ್ಬೋದು. ಇನ್ನು ಎಷ್ಟೋ ಜನ ನಮ್ಮ ಕೂಲಿ ಕಾರ್ಮಿಕರು, ಬಡವರು, ರೈತರು, ಹರಿಜನ ಗಿರಿಜನರು ಅಂತ ನೀನು ಹೇಳ್ತಿರಲ್ಲ, ಅವ್ರು ಯಾರಿಗೂ ಕೂಡ ಭೂಮಿ ಸಿಕ್ಕಿಲ್ಲ. ಇವತ್ತು ಭೂಮಿ ಇಲ್ದಾನೆ ಇವತ್ತು ಎಷ್ಟು ಜನ ಕೂಲಿಕಾರರು ಬಿಟ್ರೆ ಯಾರು ಕೂಡ ಭೂಮಿ ಮಾಲೀಕ ಆಗ್ಲಿಲ್ಲ. ದಯವಿಟ್ಟು ಈ ಒಂದು ಮನವಿಯನ್ನ ನಾವು ತಮ್ಮಲ್ಲಿ ರಿಕ್ವೆಸ್ಟ್ ಮನವಿ ಮಾಡ್ಕೊತಿದ್ದೀವಿ. ನಮ್ಮೆಲ್ಲರಿಗೂ ಕೂಡ ನಮ್ಗೆ ಕೊಟ್ಟಾಗೆ ಬೇರೆಯವ್ರಿಗೆ ಕೊಡ್ರಿ, ನಮ್ಮೆಲ್ಲರೂ ಕೂಡ ಭೂಮಿ ಮಾಲೀಕ ಮಾಡ್ತೀರಿ ಅಂತ ಹೇಳಿ ನಂಬಿಸಿ
ನಂಬಿಕೆ ಇಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀನಿ. ಜೊತೆಗೆ ಇವತ್ತು ಏನು ಈ ನಮ್ಮ ಮಾಧ್ಯಮ ಮಿತ್ರರು ಆಗಮಿಸಿದ್ರಿ, ನಿಮ್ಗೆ ಎಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಬಂದಿರ್ತಕ್ಕಂಥ ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ನಾವು ಸ್ವಾಗತ ಬಯಸ್ಬೇಕು. ಯಾಕಂತ ಹೇಳಿದ್ರೆ ನಮಗೆ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸ್ ಇಲಾಖೆಯವರು, ನಮ್ಮನ್ನು ಪ್ರಚಾರ ಮಾಡ್ತಕ್ಕಂಥ ಮಾಧ್ಯಮ ಮಿತ್ರರು, ನಿಮ್ಮನ್ನ ನಾವು ಕರೆಯಿಸಿದ್ರೆ ನಮ್ಮನ್ನು ಕೂಡ ನಾವು ಯಾವ ದೇವ್ರು ಮಿಚ್ಚೋದಿಲ್ಲ. ಹಾಗೇನೆ ಇವತ್ತು ಬಂದಿರ್ತಕ್ಕಂಥ ಯಾವುದೇ ನಮ್ಮ ಸಂಘಟನೆ ಇರ್ಬೋದು, ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ಇರ್ಬೋದು, ಇನ್ನು ಬೃಹತ್ ಸಂಖ್ಯೆಯಲ್ಲಿ ನಾವು ಜನ ಸಂಘಟನೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ಹೋರಾಟ ಮಾಡಬೇಕು, ಮಾಡ್ದೆ ಹೋದ್ರೆ ನಾವು ಬೀದಿಗೆ ಇಲ್ಲದೆ ಹೋದ್ರೆ ನಮ್ಮನ್ನು ಕೇಳಿ ಯಾರು ಇಲ್ಲ. ಇವತ್ತು ಯಾರು ನಮಗೆ ಭೂಮಿ ಕೊಡೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಮಾಧ್ಯಮ ಮುಖಾಂತರ ನಾವು ಹಕ್ಕೊತ್ತಾಯ ಮಾಡ್ತಿದ್ದೀವಿ. ದಯವಿಟ್ಟು ನಮಗೆ ಭೂಮಿಯನ್ನು ಕೊಡಿಸ್ತೀರಿ ಅಂತ ನಂಬಿಸಿ ನಾನು ಮತ್ತೆ ಮುಗಿಸ್ತೀನಿ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಇನ್ಕಿಲಾಬ್ ಇನ್ಕಿಲಾಬ್. ಹೊರಗಡೆ PS ಸಂಘಟನೆಯಿಂದ ಒಂದು ಹೋರಾಟವನ್ನು ಹಾಕಿಕೊಂಡಿದ್ವಿ. ಹೋರಾಟ ಉದ್ದೇಶ ಏನಂದ್ರೆ ದಲಿತರಿಗೆ ಭೂಮಿ ಕೊಡಿ. ನಾವು ಈ ಮನವಿ ಪತ್ರವನ್ನು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ, ಕಂದಾಯ ಸಚಿವರು, ಸಮಾಜ ಕಲ್ಯಾಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಶಾಸಕರಿಗೆ ಎಲ್ಲರಿಗೂ ಕೂಡ ಕಳಿಸ್ತಾ ಇದ್ವಿ. ಮನವಿ ಪತ್ರ ಏನಪ್ಪ ಅಂದರೆ, ಭೂಮಿ ಒಂದು ಉತ್ಪಾದನಾ ಸಾಧನವಾಗಿದೆ. ಭೂಮಿ ಉಳ್ಳವರಿಗೆ ಸಾಮಾಜಿಕ ಘನತೆಯನ್ನು ಹಾಗೂ ಆಳುವ ವರ್ಗವಾಗಿ ಸಮಾಜವನ್ನು ನಿಯಂತ್ರಿಸುವ ಅಧಿಕಾರವನ್ನು ನೀಡುತ್ತದೆ. ವೈದಿಕ ಧರ್ಮ ಅರ್ಥಾತ್ ಬ್ರಾಹ್ಮಣ ಧರ್ಮ ತಲತಲಾಂತರಗಳಿಂದ ದಲಿತರನ್ನು ಭೂಮಿಯ ಹಾಗೂ ನೈಸರ್ಗಿಕ ಸಂಪತ್ತಿನಿಂದ ವಂಚಿಸುತ್ತಾ ಬಂದಿದೆ. ಸ್ವತಂತ್ರ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಂದೋಲನದಿಂದಾಗಿ ದಲಿತ ದಮನಿತರು ಬೆಳೆಯುತ್ತಿರುವ ಸಾಮಾಜಿಕ ಮತ್ತು ವರ್ಗ ಪ್ರಜ್ಞೆಯಿಂದ ಬ್ರಾಹ್ಮಣಶಾಹಿ ಹಾಗೂ ಬಂಡವಾಳಶಾಹಿಗಳ ಬೆಂಗಲಾರದ ಸುತ್ತಾಗಿದೆ. ಬಾಬಾ ಸಾಹೇಬರ ಸೈದ್ಧಾಂತಿಕ ನೆಲೆಯಲ್ಲಿ ದಲಿತ ಚಳುವಳಿ, ಭೂಮಿ, ಶಿಕ್ಷಣ, ಉದ್ಯೋಗ ಮುಂತಾದ ಮನುಷ್ಯನ ಮೂಲಭೂತ ಅವಶ್ಯಕತೆಗಳಿಗಾಗಿ ಆಳುವ ಪ್ರಜಾಪ್ರಭುತ್ವದೊಂದಿಗೆ ನಿರಂತರ ಸಂಘರ್ಷಿಸುತ್ತಾ ಬಂದಿದೆ. ಕಳೆದ ದಶಕಗಳಿಂದ ದಲಿತರ ಭೂಮಿಯ ಹಕ್ಕಿಗಾಗಿ ನಡೆಸಿದ ಹೋರಾಟದಲ್ಲಿ ದರಖಾಸ್ತು ಭೂಮಿ ಮಂಜೂರು ಮಾಡುವ ಕಾಯ್ದೆ ಜಾರಿಗೆ ತಂದಿತ್ತು. ಇಂದಿಗೂ ಕೂಡ ಸಹ ಸರ್ಕಾರ ಅಧಿಕೃತ ಅಂಕಿಅಂಶಗಳ ಪ್ರಕಾರ ರಾಜ್ಯದ ಒಟ್ಟು ಭೂಮಿಯಲ್ಲಿ ದಲಿತರು ಕೇವಲ 11% ಭೂಮಿ ಮಾತ್ರ ಹೊಂದಿದ್ದಾರೆ. ಇದರಲ್ಲಿ ನೀರಾವರಿ ಪ್ರದೇಶದ ಭೂಮಿ ಅತ್ಯಲ್ಪವಾಗಿದೆ. 70ರ ದಶಕದಲ್ಲಿ ಮಾನ್ಯ ಬಸವಲಿಂಗಪ್ಪನವರು ದೂರದೃಷ್ಟಿಯ ಫಲವಾಗಿ PTCL ಕಾಯ್ದೆ ಜಾರಿಗೆ ಬಂದಿದ್ದರೂ ಸಹ ಜಾತಿವಾದಿಗಳು ಹಾಗೂ ಅಧಿಕಾರಶಾಹಿಗಳು ಮಸಗತ್ತಿನಿಂದ ಮತ್ತು ಸರ್ಕಾರಗಳ ಕುತಂತ್ರದಿಂದ PTCL ಜಮೀನುಗಳ ಪ್ರಕರಣಗಳಲ್ಲಿ ದಲಿತ ಸಮುದಾಯಗಳು ಕೋರ್ಟ್ಗಳಿಗೆ ಅಲೆಯುತ್ತಾ ವಂಚನೆಗೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಹೆಂಡ ಬೇಡ ಭೂಮಿ ಬೇಕು ಎನ್ನುವ ಘೋಷಣೆಯನ್ನು 80ರ ದಶಕದಲ್ಲಿ ಹೊರಡಿಸಿತು. ಅದೇ ರೀತಿ ಬಗರ್ಕುಂ ಎನ್ನುವ ಘೋಷಣೆಯನ್ನು 80ರ ದಶಕದಲ್ಲಿ ಮಾಡಿತ್ತು. ಅದೇ ರೀತಿ ಬಗರ್ಕುಂ ಸಾಗುವಳಿ ಮಾಡುತ್ತಿರುವ ದಲಿತರನ್ನು ಅರಣ್ಯ ಭೂಮಿ, ಸಾಮಾಜಿಕ ಅರಣ್ಯೀಕರಣ, ಗೋಮಾಳಗಳಿಗೆ ಕಾಯ್ದಿರಿಸಿರುವ ನೆಪದಲ್ಲಿ ಒಕ್ಕಲೆಬ್ಬಿಸುವುದನ್ನು ಖಂಡಿಸುತ್ತೇವೆ. ಹಾಗೂ ದಲಿತರಿಗೆ ಭೂ ಮಂಜೂರಾತಿಗಾಗಿ ಭೂಮಿಯನ್ನು ಸರ್ಕಾರಗಳು ಕೈಗಾರಿಕೆಗಳ ಸ್ಥಾಪನೆಗಳಿಗಾಗಿ ವಿದೇಶಿ ಬಂಡವಾಳಗಾರರಿಗೆ ಈ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದೆ. ದಲಿತರನ್ನು ಸಂಪೂರ್ಣವಾಗಿ ಭೂಮಿಯಿಂದ ಹೊರದಬ್ಬುವ ಕುತಂತ್ರವಾಗಿದೆ. ದರಖಾಸ್ತು ಭೂಮಿ ಸಕ್ರಮೀಕರಣ ಶಾಸಕರುಗಳ ಅಧ್ಯಕ್ಷತೆಯಲ್ಲಿರುವ ಸಮಿತಿಗಳು ನಿರ್ಲಕ್ಷ್ಯದಿಂದ ಸಭೆಗಳು ನಡೆಸುತ್ತಾ ಫಾರಂ ನಂಬರ್ 50, 53, 57 ಸಲ್ಲಿಸಿರುವ ದಲಿತ ತಳ ಸಮುದಾಯಗಳ ಅರ್ಜಿಗಳನ್ನು ರಾಶಿಗಟ್ಟಲೆ ಒಡೆಯುತ್ತಾ ಬಿದ್ದಿವೆ. ಅವುಗಳಲ್ಲಿ
PTCL ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಕೂಡಲೇ ಸರ್ಕಾರಕ್ಕೆ